ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಅದರಲ್ಲಿ ಯೂನಿಟ್ 3ನಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ. ಆ ಸೀರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 11ನೇ ವಿಡಿಯೋ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಅಂದರೆ ದೋಸ್ ಆರ್ ದಿ ಸ್ಪೀಷೀಸ್ ವಿಚ್ ಹೈಲಿ ರಿಯಾಕ್ಟಿವ್, ಹೈಲಿ ಅನ್ಸ್ಟೇಬಲ್, ವಿಚ್ ಹ್ಯಾವ್ ಬೀನ್ ಫಾರ್ಮ್ಡ್ ಬಿಫೋರ್ ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಈ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸಲ್ಲಿ ಹೋಮೋಲೆಟಿಕ್ ಕ್ಲಿವೇಜಲ್ಲಿ ಆದಾಗ ನಿಮಗೆ ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ ಬರುತ್ತೆ. ಹೆಟ್ರೋಲೆಟಿಕ್ ಕ್ಲಿವೇಜ್ ಆದಾಗ ಕಾರ್ಬೋಕೆಟಿಯಾನ್ ಮತ್ತು ಕಾರ್ಬನಿಯಾನ್ಸ್ ಬರುತ್ತೆ. ಅದೇ ರೀತಿ ಬೇರೆ ಥರ ರಿಮೂವಲ್ ಆಫ್ ದಿ ಎಲೆಕ್ಟ್ರಾನ್ಸ್ ಆದಾಗ ನಿಮಗೆ ಕಾರ್ಬೀನ್ ಬರುತ್ತೆ. ಅದೇ ರೀತಿ ಕಾರ್ಬೀನ್ ಅನಲಾಗ್ ಆಫ್ ದಿ ನೈಟ್ರೋಜನ್ಗೆ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ನೈಟ್ರೀನ್ಸ್ ಅಂತ ಕರಿತೀವಿ. ಹೇಗೆ ಕಾರ್ಬೀನ್ಸ್ ಬರುತ್ತಲ್ಲ ಅದೇ ಥರ ನೈಟ್ರೀನ್ಸ್ ಬರುತ್ತೆ. ಸೊ ಆ ರಿಯಾಕ್ಟಿವ್ ಇಂಟರ್ಮೀಡಿಯೇಟು ಹೇಗೆ ಜನ್ರೇಟ್ ಆಗುತ್ತೆ, ಅದರದ್ದು ಸ್ಟೆಬಿಲಿಟಿ ಏನು, ಅದಕ್ಕೆ ಸಿಂಗ್ಲೆಟು ಟ್ರಿಪ್ಲೆಟ್ ಅಂತ ಇದೆ, ಅದರದ್ದು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ಎಲ್ಲಿ ಜನ್ರೇಟ್ ಆಗುತ್ತೆ, ಅದನ್ನೆಲ್ಲ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ನೈಟ್ರೀನ್ ಅಂತ ಏನಿದೆಯಲ್ಲ, ಇದಕ್ಕಿಂತ ಮುಂಚೆ ನಾನು ಕಾರ್ಬೀನ್ ಅನ್ನೋದ್ರ ಬಗ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಕಾರ್ಬೀನ್ ಇಸ್ ಆಲ್ಸೋ ಎ ಡೈವೇಲೆಂಟ್ ಕಾರ್ಬನ್ ವಿಚ್ ಗೋಯಿಂಗ್ ಟು ಕಂಟೈನ್ 2 ಬಾಂಡ್ಸ್ ಅಂಡ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್. ಅದಕ್ಕೆ ಎಕ್ಸಾಕ್ಟ್ಲಿ ಸೇಮ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ನೈಟ್ರೀನ್ಸ್. ಅದ್ರದ್ದು ಅನಲೋಗ್ ಆಫ್ ದಿ ನೈಟ್ರೋಜನ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕಾರ್ಬೀನ್ ಅಂತ ಕರಿತೀವಿ. ಕಾರ್ಬನ್ಗೆ ವೇಲೆನ್ಸಿ 4 ಇದೆ, ಆದರೆ ನೈಟ್ರೋಜನ್ಗೆ ವೇಲೆನ್ಸಿ 3 ಇರೋದಕ್ಕೋಸ್ಕರ ಅದರಲ್ಲಿ ಏನಾಗುತ್ತೆ ಅಂದರೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಜೊತೆಗೆ 1 ಬಾಂಡ್ ಇರುತ್ತೆ, 1 ಕೋವೆಲೆಂಟ್ ಬಾಂಡ್ ಇರುತ್ತೆ. ಅಂಥ ಇಂಟರ್ಮೀಡಿಯೇಟ್ಸ್ಗೆ ನಾವು ಏನಂತ ಕರಿತೀವಿ ಅಂತಂದರೆ ನೈಟ್ರೀನ್ಸ್ ಅಂತ ಕರಿತೀವಿ. ಕಾರ್ಬೀನ್ಸ್ ಹೇಗಿರುತ್ತಲ್ಲ ಅದೇ ಥರನೇ ಇಲ್ಲೂ ಕ್ಲೀವ್ ಆಗುತ್ತೆ, 2 ಬಾಂಡ್ ಕ್ಲೀವ್ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ಫ್ರೀ ರ್ಯಾಡಿಕಲ್ಸು ಕಾರ್ಬೀನ್ಸು ಮತ್ತು ನೈಟ್ರೀನ್ಸು ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಎಲ್ಲ 3 ಎಲೆಕ್ಟ್ರಾನ್ ಡಿಫಿಷಿಯಂಟೆ. ಫ್ರೀ ರ್ಯಾಡಿಕಲ್ಸ್ಗೆ ತಗೊಂಡ್ರೆ ಅನ್ಪೇರ್ಡ್ ಓನ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, 7 ಎಲೆಕ್ಟ್ರಾನ್ಸ್ ಇರುತ್ತೆ. ಕಾರ್ಬೀನ್ಸ್ ಮತ್ತು ನೈಟ್ರೀನ್ಸ್ನ ತಗೊಂಡ್ರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಅಥವಾ ಸೆಂಟ್ರಲ್ ಆಟಮಲ್ಲಿ ನಿಮಗೆ ಒಟ್ಟು ಎಷ್ಟಿರುತ್ತೆ ಅಂದರೆ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಆಕ್ಟೇಟ್ ಇರಲ್ಲ, ಆಕ್ಟೇಟ್ಗೆ 2 ಕಡಿಮೆ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಐದರ್ ಕಾರ್ಬೀನ್ ಆರ್ ನೈಟ್ರೀನ್. ವಿತ್ ರೆಸ್ಪೆಕ್ಟ್ ಟು ಕಾರ್ಬನ್ ಆದರೆ ಕಾರ್ಬೀನ್ ಅಂತ ಕರಿತೀವಿ, ವಿತ್ ರೆಸ್ಪೆಕ್ಟ್ ಟು ನೈಟ್ರೋಜನ್ ಆದರೆ ನೈಟ್ರೀನ್ ಅಂತ ಕರಿತೀವಿ. ಈ ನೈಟ್ರೀನ್ಗೆ ಏನಾಗ್ತಿದೆ ಅಂದರೆ 1 ಕೋವೆಲೆಂಟ್ ಬಾಂಡ್ ಇದೆ, ಜೊತೆಗೆ 1 ಕೋವೆಲೆಂಟ್ ಬಾಂಡ್ ಇದೆ, ಇನ್ನು 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೈಟ್ರೋಜನ್ಗೆ ವೇಲೆನ್ಸಿ 3 ಇದೆ, ಅದರಲ್ಲಿ 2 ಬಾಂಡ್ ಕ್ಲೀವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಅಮೈನ್ಸ್ನ ತೊಗೊಂಡಿದ್ದೀನಿ, ಆವಾಗ ನಿಮ್ಗೆ ಇಲ್ಲಿ ನೈಟ್ರೀನ್ಸ್ ಬರ್ತಾ ಇದೆ. ನೈಟ್ರೋಜನ್ ಸುತ್ತ ಒಟ್ಟು ಎಷ್ಟು ಎಲೆಕ್ಟ್ರಾನ್ ಇದೆ, ಒಟ್ಟು 6 ಎಲೆಕ್ಟ್ರಾನ್ ಇದೆ. 2 ಎಲೆಕ್ಟ್ರಾನು 2 ಅನ್ಪೇರ್ಡ್ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ನೈಟ್ರೋಜನ್, ಇನ್ನು 2 ಎಲೆಕ್ಟ್ರಾನು ಬಿಟ್ವೀನ್ N ಆ್ಯಂಡ್ R ಬಾಂಡ್, ಇನ್ನು 2 ಎಲೆಕ್ಟ್ರಾನು ಕ್ಲೀವ್ ಆದಾಗ ಬಂದಿರುವಂಥದ್ದು. ಒಟ್ಟು 1 2 3 4 5 6 ಎಲೆಕ್ಟ್ರಾನ್ಸ್ ಇದೆ. 6 ವೇಲೆಂಟ್ ಆಕ್ಟಿವ್ ಆಸ್ ದಟ್ ಆಫ್ ದಿ ಆಸ್ ಇನ್ ದಿ ಕೇಸ್ ಆಫ್ ಕಾರ್ಬೀನ್ಸ್. ಸೊ ಎಕ್ಸಾಕ್ಟ್ಲಿ ಕಾರ್ಬೀನ್ಗೆ ಅನಲಾಗ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು, ಅದಕ್ಕೆ ಈಕ್ವಲೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಇದಕ್ಕೇನಂತ ಕರಿತೀವಿ ಅಂದರೆ ನೈಟ್ರೋಜಿನಿಯಸ್ ಅನಲೋಗ್ ಆಫ್ ದಿ ಕಾರ್ಬೀನ್ ಅಂತ ಕರಿತೀವಿ. ಅಗೇನ್ 6 ಎಲೆಕ್ಟ್ರಾನ್ಸ್ ಇದೆ. ನ್ಯೂಟ್ರಲ್ ಸ್ಪೀಷೀಸ್ ಡು ನಾಟ್ ಕಂಟೈನ್ ಎನಿ ಚಾರ್ಜ್, ಇನ್ಕಂಪ್ಲೀಟ್ ಆಕ್ಟೇಟ್, ಓನ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ ಕರಿತೀವಿ, ಎಲೆಕ್ಟ್ರೋಫೈಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಹೈಲಿ ಅನ್ಸ್ಟೇಬಲ್ಲು, ಅದು ಲೈಫ್ ಸ್ಪ್ಯಾನ್ ಏನಾಗಿರುತ್ತೆ, ತುಂಬ ಇರುತ್ತೆ, ಶಾರ್ಟ್ ಲೀವ್ಡ್ ಇರುತ್ತೆ. ಸಿಮಿಲರ್ ಟು ದಟ್ ಆಫ್ ದಿ ಕಾರ್ಬೀನ್, ಈ ನೈಟ್ರೀನ್ಸ್ಗೂ ನಾವೇನಂತ ಮಾಡ್ತೀವಿ, ಸಿಂಗ್ಲೆಟು ಮತ್ತು ಟ್ರಿಪ್ಲೆಟ್ ಸ್ಟೇಟ್ ಅಂತ ಹೇಳ್ತೀವಿ. ಸಿಂಗ್ಲೆಟು ಟ್ರಿಪ್ಲೆಟು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾವ ರೀತಿ ಆಗಿದೆ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು sp2 ಹೈಬ್ರಿಡೈಸೇಷನ್ ಇರುತ್ತೆ, ಇನ್ನೊಂದು sp ಹೈಬ್ರಿಡೈಸೇಷನ್ ಇರುತ್ತೆ. ಸಿಂಗ್ಲೆಟಲ್ಲಿ ಏನಾಗುತ್ತೆ ಅಂದರೆ ಬೋತ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್ ಆಗಿರ್ತವೆ. ದೇ ಆರ್ ಪ್ರೆಸೆಂಟ್ ಇನ್ sp2 ಹೈಬ್ರಿಡ್ ಆರ್ಬಿಟಲ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಗ್ಲೆಟ್ ಅಂತ ಕರಿತೀವಿ. ಟ್ರಿಪ್ಲೆಟಲ್ಲಿ ಏನಾಗುತ್ತೆ ಅಂದರೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಆಕ್ಯುಪೈ ದಿ ಡಿಫ್ರೆಂಟ್ ಆರ್ಬಿಟಲ್ಸ್. ಅಂಥದಕ್ಕೆ ನಾವು ಟ್ರಿಪ್ಲೆಟ್ ಅಂತ ಕರಿತೀವಿ, ನಾನ್ ಬಾಂಡ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಸಿಂಗ್ಲೆಟ್ಗೂ ಮತ್ತು ಟ್ರಿಪ್ಲೆಟ್ ನೈಟ್ರಿನ್ಗೂ ಡಿಫ್ರೆನ್ಸ್ ಏನು ಅಂದರೆ ಸಿಂಗ್ಲೆಟ್ ನೈಟ್ರಿನಲ್ಲಿ 4 ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್
ಆನ್ ದಿ ನೈಟ್ರೋಜನ್ ಆರ್ ಪ್ರೆಸೆಂಟ್ ಆಸ್ ಎ ಟೂ ಪೇರ್ಸ್ ಹ್ಯಾವಿಂಗ್ ಎನ್ ಆಂಟಿ ಪ್ಯಾರಲಲ್ ಸ್ಪಿನ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಗ್ಲೆಟ್ ಅಂತೀವಿ. ಒಂದೇ ಆರ್ಬಿಟಲ್ಗೆ ಹೋಗಿ ಅದು ಆಕ್ಯುಪೈ ಆಗಿರುತ್ತೆ. ಸಿನ್ಸ್ ಇಟ್ ಈಸ್ ಆಲ್ರೆಡಿ ಪೇರ್ಡ್, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ದೇರ್ಫೋರ್ ದೇ ಆರ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಆ್ಯಂಡ್ ದೇ ಆರ್ sp2-ized. ಅದೇ ಥರ ಟ್ರಿಪ್ಲೆಟ್ನ ತಗೊಂಡ್ರೆ, ಟ್ರಿಪ್ಲೆಟಲ್ಲಿ ಏನಾಗ್ತಿದೆ, ಒಟ್ಟು ನಾಲ್ಕು ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನಲ್ಲಿ ಎರಡು bonded pair, non-bonded pair of electrons, so they're going to occupy different orbital having opposite parallel spin. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಸಿನ್ಸ್ they're going to have unpaired electron, they are paramagnetic in nature and they are sp hybridized. ಓಕೆ, ಸ್ಟೆಬಿಲಿಟಿನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಯೂಶಲಿ ನೈಟ್ರೀನ್ಸ್ ಏನಾಗುತ್ತೆ, ಹೈಲಿ ರಿಯಾಕ್ಟಿವ್, ಕೆನಾಟ್ ಬಿ ಐಸೋಲೇಟೆಡ್. ಹವೆವರ್ ನೈಟ್ರೀನ್ ಕ್ಯಾನ್ ಬಿ ಟ್ಯಾಪ್ಡ್ ಬೈ ದಿ ರಿಯಾಕ್ಷನ್ ವಿತ್ ಅ ಕಾರ್ಬನ್ ಮೊನಾಕ್ಸೈಡ್ ಟು ಐಸೋಸೈನೇಟ್. ಈಗ ಏನಾಗ್ತಿದೆ ಅಂತಂದರೆ ಸ್ಟೆಬಿಲಿಟಿ ಅದು ಅಂದರೆ ಏನು, ಅವ್ರ ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಇರುತ್ತೆ. ಎಕ್ಸಿಸ್ಟೆನ್ಸ್ ಏನಾಗ್ತಾ ಇರುತ್ತೆ, ವೆರಿ ಶಾರ್ಟ್ ಲೀವ್ಡ್ ಆಗಿರ್ತವೆ. ಆದರೆ ಹಂಗಾಗಿ ಅದನ್ನು ಐಸೋಲೇಟ್ ಮಾಡಿ ಇಡೋಕ್ಕಾಗಲ್ಲ. ಬಟ್ ಅದನ್ನ ಏನು ಮಾಡ್ಬೋದು, ಅದನ್ನು ಇನ್ನೊಂದು ರಿಯಾಕ್ಷನ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು. ಸಿನ್ಸ್ ದೇ ಆರ್ ಹೈಲಿ ರಿಯಾಕ್ಟಿವ್, ಟ್ರ್ಯಾಪ್ಡ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಟ್ರ್ಯಾಪ್ ಮಾಡಿಬಿಟ್ಟು ಇನ್ನೊಂದು ರಿಯಾಕ್ಷನ್ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಕಾರ್ಬನ್ ಮಾನಾಕ್ಸೈಡ್ ಟು ಐಸೋಸೈನೇಟ್ ಇರ್ತಲ್ಲ, ಅದಕ್ಕೆ ನಮಗಾಗುತ್ತೆ. ನೈಟ್ರೀನ್ ಕ್ಯಾನ್ ಆಲ್ಸೋ ಬಿ ಟ್ರ್ಯಾಪ್ಡ್ ಇನ್ ಪ್ರೆಸೆನ್ಸ್ ಆಫ್ ದಿ ಇಥಿಲೀನ್. ಇಥಿಲೀನ್ಗೂ ಅದೇ ಥರ ಟ್ರ್ಯಾಪ್ಲಿಂಗ್ ಆಗಿ ನಿಮಗೆ ಸೈಕ್ಲಿಕ್ ಮಾಲಿಕ್ಯೂಲಲ್ಲಿ ಬರ್ತಾ ಹೋಗುತ್ತೆ. ಸೊ ಸ್ಟೆಬಿಲಿಟಿ ಕನ್ಸಿಡರ್ ಮಾಡ್ಕೊಂಡ್ರಾದ್ರೆ ಟ್ರಿಪ್ಲೆಟ್ ಏನಾಗಿದೆ, ಸಿಂಗ್ಲೆಟ್ ಕಂಪೇರ್ ಮಾಡಿದ್ರೆ ಟ್ರಿಪ್ಲೆಟ್ ಈಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಎರಡೂ ಅನ್ಸ್ಟೇಬಲ್. ಇನ್ ಕಂಪ್ಯಾರಿಸನ್ನ ತಗೊಳ್ಳೋದಾದ್ರೆ ಟ್ರಿಪ್ಲೆಟಲ್ಲಿ ಏನಾಗ್ತಿದೆ, ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ದೇ ಆರ್ ನಾಟ್ ಪ್ರೆಸೆಂಟ್ ಇನ್ ದಿ ಸೇಮ್ ಆರ್ಬಿಟಲ್, ದೇ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಆರ್ಬಿಟಲ್. ಸೇಮ್ ಆರ್ಬಿಟಲ್ ಇದ್ರೆ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದೇ ಟ್ರೈ ಟು ರಿಪಲ್ ಈಚ್ ಅದರ್, ದ ಅಮೌಂಟ್ ಸಮ್ ಅಮೌಂಟ್ ಆಫ್ ಎನರ್ಜಿ ಶುಡ್ ಬಿ ಗಿವನ್ ಟು ದಟ್. ಎನರ್ಜಿ ಕಡಿಮೆ ಆದಷ್ಟು ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಿಂಗ್ಲೆಟ್ಗೆ ಕಂಪೇರ್ ಮಾಡಿದ್ರೆ ಟ್ರಿಪ್ಲೆಟ್ ಈಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತಾರೆ. ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ಈಚ್ ಆರ್ಬಿಟಲ್, ಓನ್ಲಿ 33 kilojoules per mole of energy ಯೂಶಲಿ ಪ್ರೆಸೆಂಟ್ ಇನ್ ದಿ ಗ್ರೌಂಡ್ ಸ್ಟೇಟ್ ಅಂತ ನಾವು ಮಾಡ್ಕೋಬೋದು. ಓಕೆ, ಆಗ ನೈಟ್ರೀನ್ ನಮ್ಗೆ ಎಲ್ಲೆಲ್ಲಿ ಬರುತ್ತೆ, ಯಾವುದೇ ಒಂದು ಎಲಿಮಿನೇಷನ್ ರಿಯಾಕ್ಷನ್ ಮಾಡಿದಾಗ, ಬೇಸ್ ಇದೆ, ನಾನು ಮುಂಚೆನೇ ತೋರಿಸಿದಾಗ ಏನಾಗ್ತಾ ಇದೆ, ಬೇಸ್ ಏನು ಮಾಡ್ತಾ ಇದೆ, ಹೈಡ್ರೋಜನ್ನ ಕಿತ್ಕೊಳ್ತಾ ಇದೆ, ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ. ನೈಟ್ರೋಜನ್ ಮೇಲೆ ಏನಾಗುತ್ತೆ, ಅವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ, ನೆಗೆಟಿವ್ಲಿ ಚಾರ್ಜ್ ಬರುತ್ತೆ. ಆ ನೆಗೆಟಿವ್ಲಿ ಚಾರ್ಜ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ Cl- ಹೋಗುತ್ತೆ, ಅವಾಗ ನೈಟ್ರೀನ್ ಫಾರ್ಮೇಷನ್ ಆಗುತ್ತೆ. ಅದೇ ಥರ ಅಜೈಡ್ಸ್ ಅಂದರೆ N3 ಏನಿದೆಯಲ್ಲ ಅದಕ್ಕೆ ಅಜೈಡ್ ಅಂತ ಕರಿತೀವಿ. ಅಜೋ ಅಂದರೆ N ಡಬಲ್ ಬಾಂಡ್ N ಇದ್ದರೆ ಅಜೋ ಅಂತ ಕರಿತೀವಿ. ಮೂರು ಎನ್ಗಳಿದ್ರೆ N3 ಇದ್ದರೆ ಅವಾಗ ಅದನ್ನು ಅಜೈಡ್ ಅಂತ ಕರಿತೀವಿ. ಅಜೈಡು ಏನಾಗುತ್ತೆ, ಫೋಟೋಲಿಸಿಸು ಅಥವಾ ಥರ್ಮಾಲಿಸಿಸ್ ಆದಾಗ ಇಟ್ ಗೋಯಿಂಗ್ ಟು ಗಿವ್ ಎ ನೈಟ್ರೀನ್. ಯಾವ್ದು ಬೇಕಾದ್ರೂ ಆಗ್ಬೋದು, ಅದರಲ್ಲಿ ನೈಟ್ರೀನ್ ಬರ್ತಾ ಹೋಗುತ್ತೆ. ಅದೇ ಥರ ಸಲ್ಫನಮೈಡ್ ಏನಿದೆಯಲ್ಲ, ಫಿನೈಲ್ ಎನ್ ಸಲ್ಫೈಲ್ ಅಮೈನ್ ಇದೆಯಲ್ಲ, ಅದನ್ನು ನಿಮಗೆ ಹೀಟ್ ಮಾಡಿದಾಗ ಇನ್ ಗೇಷಿಯಸ್ ಫೇಸ್ ನಿಮ್ಗೆ ಏನಾಗುತ್ತೆ, ಫಿನೈಲ್ ನೈಟ್ರೀನ್ ಬರುತ್ತೆ. ಹೈಲಿ ಅನ್ಸ್ಟೇಬಲ್ ಬಟ್ ದೇ ಕೆನ್ ಬಿ ಜನರೇಟೆಡ್. ಅದನ್ನು ತಗೊಂಡು ಇಮಿಡಿಯೇಟ್ಲಿ ವಿ ಗೆಟ್ ಕನ್ವರ್ಟೆಡ್ ಟು ಒನ್ ಫಾರ್ಮ್ ಟು ಅನದರ್. ಓಕೆ, ಹಾಗಾದ್ರೆ ಇದು ಯಾವ್ಯಾವ ರಿಯಾಕ್ಷನ್ ಬರುತ್ತೆ? ಐ ಟೋಲ್ಡ್ ಯು ದೀಸ್ ಆರ್ ಹೈಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ವಿಚ್ ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ನೀವು ಸಿಂಥೆಟಿಕ್ ಅಪ್ಲಿಕೇಶನ್ ತಗೊಂಡ್ರೆ ಆಫ್ಮೆನ್ ರಿಅರೇಂಜ್ಮೆಂಟ್ ಏನಿದೆಯಲ್ಲ ಅದರಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಆಫ್ಮೆನ್ ರಿಅರೇಂಜ್ಮೆಂಟ್ ಏನಿದೆಯಲ್ಲ, ಆ ಆಫ್ಮೆನ್ ರಿಅರೇಂಜ್ಮೆಂಟಲ್ಲಿ ಏನಾಗುತ್ತೆ, ನಿಮಗೆ ಅಮೈಡ್ ಏನಿದೆಯಲ್ಲ, ಅಮೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಬ್ರೋಮಿನ್ ಇನ್ aqueous NaOH, ಅವಾಗ ನಿಮಗೆ ಅನಿಲಿನ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವು ಆಫ್ಮೆನ್ ಡಿಗ್ರೇಡೇಷನ್ ಅಥವಾ ಆಫ್ಮೆನ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಈ ರಿಅರೇಂಜ್ಮೆಂಟಲ್ಲಿ ನಮಗೆ ಬಿ ದಿ ಒನ್ ಆಫ್ ದಿ ಮೇಜರ್ ಇಂಟರ್ಮೀಡಿಯೇಟ್ ಯು ಆರ್ ಗೋಯಿಂಗ್ ಟು ಗೆಟ್. ಅದೇ ಥರ ಸ್ಮಿತ್ ರಿಯಾಕ್ಷನ್ ಇರ್ಬೋದು, ಕನ್ವರ್ಷನ್ ಆಫ್ ಬೆಂಜೋಯಿಕ್ ಆಸಿಡ್ ಟು ಅನಿಲಿನ್ ಇದೆಯಲ್ಲ, ಅಲ್ಲೂ ಏನಾಗುತ್ತೆ ಅಂದರೆ ನಿಮಗೆ ನೈಟ್ರೀನ್ ಬರುತ್ತೆ. ಸೊ ಇನ್ ದೀಸ್ ಟು ರಿಯಾಕ್ಷನ್ ಯು ಆಸ್ ನೈಟ್ರೀನ್ ಆಸ್ ಎ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್. ನೈಟ್ರೀನ್ ಇಸ್ ಎ ಅನಲಾಗ್ ಆಫ್ ದಿ ವಿಚ್ ಈಸ್ ನೈಟ್ರೋಜನ್ ಅನಲಾಗ್ ಆಫ್ ದಿ ಕಾರ್ಬೀನ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಅಲ್ಲೂ ಏನಾಗಿದೆ, ಡೈವೇಲೆಂಟ್ ಕಾರ್ಬೀನ್ ಅಂತ ಕರಿತೀವಿ. ಇಲ್ಲಿ ಮಾನೋವೇಲೆಂಟ್ ವಿತ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್, ಇದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ. ಅಂಥ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ಗೆ ನಾವು ಏನಂತ ಕರಿತೀವಿ, ನೈಟ್ರೀನ್ಸ್ ಅಂತ ಕರಿತೀವಿ. ಸೊ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ರಿಯಾಕ್ಷನ್ ಲೈಕ್ ಆಫ್ಮೆನ್ ರಿಯಾಕ್ಷನ್, ಸ್ಮಿತ್ ರಿಯಾಕ್ಷನಲ್ಲಿ ಅವು ಇನ್ವಾಲ್ವ್ ಆಗ್ತಾ ಇರ್ತವೆ. ಈ ಥರ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ಗೆ ನಾವೇನಂತ ಕರಿತೀವಿ, ನೈಟ್ರೀನ್ಸ್ ಅಂತ ಕರಿತೀವಿ. ಲೈಫ್ ಸ್ಪ್ಯಾನ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ವೇಲೆನ್ಸಿ ಎಷ್ಟಿರುತ್ತೆ, ಒಂದೇ ಒಂದು ಗ್ರೂಪ್ ಇರುತ್ತೆ. ಬಟ್ ನೈಟ್ರೋಜನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 6 ಎಲೆಕ್ಟ್ರಾನ್ಸ್ ಇರುತ್ತೆ. ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್.
ಎಲೆಕ್ಟ್ರೋಫೈಲ್ಸ್ ಅಂತ ಕರಿಬೋದು. ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಇರುತ್ತೆ, ಐಸೋಲೇಟ್ ಮಾಡೋಕ್ಕಾಗಲ್ಲ, ಇಮಿಡಿಯೇಟ್ಲಿ ನಾವು ಅವನ್ನ ಟ್ರ್ಯಾಪ್ ಮಾಡಬೇಕು. ಈ ಥರ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ವಿಚ್ ಆರ್ ಒಬ್ಟೈನ್ಡ್ ಫ್ರಮ್ ದಿ ನೈಟ್ರೋಜನ್ ಇದೆಯಲ್ಲ, ಅದಕ್ಕೆ ನಾವು ನೈಟ್ರೀನ್ಸ್ ಅಂತ ಕರಿತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.